ಕಾಂತಾರ ಒಂದು ಮಿಸ್ಟೀರಿಯಸ್ ಕಾಡು. ಇದು ಬರೀ ಹೆಸರಿಂದ ಮಿಸ್ಟೀರಿಯಸ್ ಅಲ್ಲ, ಇದರ ಸಿನಿಮಾ ಅಪ್ಡೇಟ್ಸ್ ಅಲ್ಲಾಗ್ಲಿ ಆ್ಯಂಡ್ ಇದರ ಟ್ರೈಲರ್ ಅಲ್ಲಿ ಕೂಡ ಇದು ಮಿಸ್ಟೀರಿಯಸ್ ಆಗಿ ಉಳ್ಕೊಂಡಿದೆ. ಆ್ಯಂಡ್ ತುಂಬ ವಸ್ತುಗಳನ್ನ ನಮ್ಮಿಂದ ಮಿಸ್ಟೀರಿಯಸ್ ಆಗಿ ಇನ್ನೂ ಇಟ್ಕೊಂಡಿದೆ ಅನ್ನೋದೇ ಆಶ್ಚರ್ಯ ಪಡೋ ವಿಚಾರ. ಬಿಕಾಸ್ ಟ್ರೈಲರಲ್ಲಿ ನೋಡಿದ ಹಾಗೆ ಒಂದೊಂದು ಫ್ರೇಮಲ್ಲಿ ಒಂದೊಂದು ಮಿಸ್ಟೀರಿಯಸ್ ಅಂಶಗಳು ಬಚ್ಚಿಟ್ಟಿದ್ದಾರೆ. ಆ್ಯಂಡ್ ಇದು ಟ್ರೈಲರ್ ಕಟ್ಟಲ್ಲಿ ನಮಗೆ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಏನೇನು ಅಂತ ಒಂದೊಂದಾಗಿ ಮಾತಾಡೋಣ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಟು ಮೈ ಚಾನಲ್ ಲೋಕಿ ಸಿನಿಮಾಸ್. ಸೊ ಗೈಸ್, ಫಸ್ಟ್ ಟ್ರೈಲರ್ ಬಗ್ಗೆ ಮಾತಾಡೋದಾದರೆ ಇದು ಒಂದು ಆ್ಯಬ್ಸಲ್ಯೂಟ್ಲಿ ಮಾರ್ವೆಲಸ್ ಟ್ರೈಲರ್. ಆ್ಯಂಡ್ ಈ ಟ್ರೈಲರ್ ಕಟ್ ಮಾಡಿರೋರ ಕೈಗೆ ಮಾತ್ರ ಒಂದು 100 ಮುತ್ತು ಕೊಟ್ಟರು ತಪ್ಪಲ್ಲ ಗೈಸ್. ಬಿಕಾಸ್ ನಾನು ಒಂಥರ ವಿಚಿತ್ರವಾಗಿ ಸೌಂಡ್ ಮಾಡ್ತಿದ್ದೀನಿ, ಬಟ್ ನಾನು ಆನೆಸ್ಟಾಗಿ ಹೇಳ್ತೀನಿ, ಈ ಥರ ಒಂದು ಟ್ರೈಲರ್ ಕಟ್ನ ಕೊಟ್ಟಿದ್ರಿಂದನೇ ನಮಗೆ ಇನ್ನೂ ಕ್ಯೂರಿಯಾಸಿಟಿ ಆ್ಯಂಡ್ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಮಾಡಿದೆ. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ನಾನು ಎಕ್ಸ್ಪೆಕ್ಟೇಷನ್ನ ಕಮ್ಮಿ ಇಟ್ಕೊಂಡೇ ಹೋಗ್ತೀನಿ. ಬಿಕಾಸ್ ನಮಗೆ ರೀಸೆಂಟಾಗಿ ಅನುಭವ ಆಗಿರೋದೆ ಅದು. ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಇಟ್ಕೊಂಡು ಹೋಗಿದ್ದ ಮೂವಿ ಅಷ್ಟು ಚೆನ್ನಾಗಿ ಡೆಲಿವರ್ ಮಾಡಿರಲಿಲ್ಲ. ಸೊ ಅದಕ್ಕೆ ನಾನು ಇದಕ್ಕೆ ಎಕ್ಸ್ಪೆಕ್ಟೇಷನ್ಸ್ನ ಕಮ್ಮಿ ಇಟ್ಕೊಂಡಿದ್ದೆ. ಬಟ್ ಇವತ್ತು ಹೇಳ್ತೀನಿ, ಅಂದರೆ ಟ್ರೈಲರ್ ನೋಡಿದ್ಮೇಲೆ ಹೇಳ್ತೀನಿ, ನನ್ನ ಎಕ್ಸ್ಪೆಕ್ಟೇಷನ್ 100ಕ್ಕೆ 200ರಷ್ಟು ಜಾಸ್ತಿ ಆಗಿದೆ ಅಂತ. ಬಿಕಾಸ್ ಇದರ ಒಂದೊಂದು ಫ್ರೇಮ್ ಆಗಲಿ, ಒಂದೊಂದು ಸೀನ್ ಆಗಲಿ, ಒಂದೊಂದು ಮ್ಯೂಸಿಕಲ್ ಬೀಟ್ಸ್ ಆಗಲಿ ಆ ಎಕ್ಸ್ಪೆಕ್ಟೇಷನ್ಗೆ ಇನ್ನೂ ಒಂದು 5 ಪಾಯಿಂಟ್ಸ್ ಆ್ಯಡ್ ಮಾಡ್ಕೊ, ಇನ್ನೂ 5 ಪಾಯಿಂಟ್ಸ್ ಆ್ಯಡ್ ಮಾಡ್ಕೊ, ಇನ್ನೂ 5 ಪಾಯಿಂಟ್ಸ್ ಆ್ಯಡ್ ಮಾಡ್ಕೊ ಅಂತ ಉತ್ತೇಜಿಸ್ತಿದೆ. ಎಸ್ ಗಾಯ್ಸ್, ಸೊ ಫಸ್ಟ್ ಇದರ ಮ್ಯೂಸಿಕ್ ಬಗ್ಗೆ ಮಾತಾಡೋಣ. ಒಂದೊಂದು ಫ್ರೇಮಲ್ಲೂ ನಮಗೆ ಕಾಂತಾರ 1ನಲ್ಲಿ ಎಷ್ಟು ಡಿವೋಷನಲ್ ಟಚ್ ಕೊಡ್ತಿತ್ತೋ ಅಷ್ಟೇ ಡಿವೋಷನಲ್ ಟಚ್ನ ಕೊಡ್ತಾ ಇದೆ. ಆ್ಯಂಡ್ ಮ್ಯೂಸಿಕ್ನ ನಾವು ಮೂವಿಲಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನೋಡಬೇಕು ಅಂತ ಕೇಳ್ಕೊತೀನಿ. ಬಿಕಾಸ್ ಟ್ರೈಲರಲ್ಲಿ ಅಷ್ಟೊಂದು ಮ್ಯೂಸಿಕ್ಗೆ ಪಾರ್ಟ್ ಇರಲಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಸೆಕೆಂಡ್, ಡೈರೆಕ್ಷನ್ ಬಗ್ಗೆ ಮಾತಾಡೋದಾದರೆ ಆ್ಯಸ್ ಯೂಶ್ವಲ್ ನಮ್ಮ ಶೆಟ್ರು ಅವರ ಪ್ರೀವಿಯಸ್ ಕೆಲಸಗಳಲ್ಲಿ ತೋರಿಸಿದ ಅಷ್ಟೇ ಪ್ರೀತಿನ ಆ್ಯಂಡ್ ಡೆಡಿಕೇಶನ್ನ ಈ ಮೂವಿಗೂ ತೋರಿಸಿರೋದಂತೂ ಖಚಿತ. ಆ್ಯಂಡ್ ಅದು 100% ಜಾಸ್ತಿ ಅಂತ ಹೇಳ್ಬೋದು. ಬಿಕಾಸ್ ನಿಮಗೆ ಒಂದೊಂದು ಫ್ರೇಮಲ್ಲಿ ಕೂಡ ನೋಡ್ಬೋದು. ಆ್ಯಂಡ್ ನಾವು ಡೈರೆಕ್ಷನ್ ಬಗ್ಗೆ ಮಾತಾಡೋಂಗೇ ಇಲ್ಲ, ಬಿಕಾಸ್ ಅವರು ಆಲ್ರೆಡಿ ಅದನ್ನು ಅರ್ದು ಕುಡಿದ್ಬಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಆ್ಯಕ್ಟರ್ಸ್ಗಳ ಸೆಲೆಕ್ಷನ್. ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ಗಳು ಫಸ್ಟ್ ಮೂವಿಲಿದ್ದವ್ರನ್ನೇ ತಾಂಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಇದರಲ್ಲಿ ಸ್ವಲ್ಪ ಜನ ಆ್ಯಕ್ಟರ್ಸ್ ಮಾತ್ರ ರೀಟೈನ್ ಮಾಡಿದ್ದಾರೆ. ಆ್ಯಂಡ್ ಮಿಕ್ಕಿದ್ದೆಲ್ಲ ನ್ಯೂ ಫೇಸಸ್ ಲೈಕ್ ಕುಲಶೇಖರ ಆ್ಯಂಡ್ ಹೀರೋಯಿನ್ ಆಗಿರ್ಬೋದು, ಆ್ಯಂಡ್ ನಮ್ಮ ಮೇನ್ ರಾಜ ಆಗಿರ್ಬೋದು, ಆ್ಯಂಡ್ ಸೋ ಮೆನಿ ಪೀಪಲ್ಸ್ ನೋಡ್ಬೋದು. ಆ್ಯಂಡ್ ಎಕ್ಸ್ಪೆಷಲಿ ಒಂದು ಸ್ಪೆಷಲ್ ಪಾರ್ಟ್ನ ಈ ಟ್ರೈಲರಲ್ಲಿ ತೆಗೆದಿಕ್ಬೇಕು ಅಂದರೆ ಅದು ನಮ್ಮ ಹೀರೋಯಿನ್ ವಿಣಿ ವಸಂತ್ ಅವ್ರಿಗೆ. ಎಸ್ ಗಾಯ್ಸ್, ಒಬ್ಬರು ದೇವ ಕನ್ಯೆನೇ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋಷ್ಟು ಚೆನ್ನಾಗಿ ಅವರು ಈ ಟ್ರೈಲರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ಅನಿಸುತ್ತೆ ಈ ಕ್ಯಾರೆಕ್ಟರ್ ಚೆನ್ನಾಗಿ ಕಾಣಿಸೋದಕ್ಕಿಂತ ಪವರ್ಫುಲ್ ಆಗಿದ್ದರೆ ಈ ಮೂವಿಲಿ ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇದರಲ್ಲಿ ನಮಗೆ ಸ್ವಲ್ಪ ಸೈನ್ಸು ಕೊಡ್ತಾರೆ ಅವ್ರಿಗೆ, ಅದು ಒಂದು ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ಅಂತ. ಆ್ಯಂಡ್ ಈ ಕ್ಯಾರೆಕ್ಟರಿಂದನೇ ನಮ್ಮ ಬೇರ್ಮೆ ಅಂದರೆ ರಿಷಬ್ ಶೆಟ್ಟಿ ಅವರ ಕ್ಯಾರೆಕ್ಟರ್ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಆಗೋದು, ಅದು ವಿಲನ್ಸ್ಗಳ ಕಡೆಯಿಂದ ಅಂತ ನನಗನ್ಸುತ್ತೆ. ಅಟ್ ಲಾಸ್ಟ್ ಸ್ಟೋರಿ ಕಡೆ ಬರೋದಾದರೆ ನಾನು ಅಂದ್ಕೊಂಡಿದ್ದೆ ಫಸ್ಟ್ ಮೂವಿ ಥರನೇ ಸ್ಟಾರ್ಟಿಂಗಲ್ಲಿ ಒಂದು ವಿಲನ್ನ ತೋರಿಸ್ತಾರೆ ಆ್ಯಂಡ್ ಎಂಡಿಂಗಲ್ಲಿ ವಿಲನ್ನ ಚೇಂಜ್ ಮಾಡಿ ನಮಗೆ ಒಂದು ಪ್ಲಾಟ್ ಟ್ವಿಸ್ಟ್ ಕೊಟ್ಟು ವಿಲನ್ ಇವನಲ್ಲ ಇವನು ಆ್ಯಂಡ್ ಸ್ಟೋರಿ ಇದಲ್ಲ ಆ್ಯಕ್ಚುಲಿ ಇದು ಅಂತ ತೋರಿಸಿ ಮುಗಿಸ್ತಾರೆ ಅಂತ. ಬಟ್ ಈ ಸ್ಟೋರಿಯ ಮೇನ್ ಪಾಯಿಂಟ್ ಈಸ್ ಸ್ಪೈಸಸ್. ಎಸ್ ಗೈಸ್, ಸ್ಪೈಸಸ್. ಸೊ ಫಸ್ಟು ನಮಗೆ ಒಂದು ರಾಜನ್ ಕ್ಯಾರೆಕ್ಟರ್ ತೋರಿಸ್ತಾರೆ ಆ್ಯಂಡ್ ಆ ರಾಜನ್ ಕ್ಯಾರೆಕ್ಟರ್ ಕೆಳಗಡೆ ಕುಲಶೇಖರನ್ ತೋರಿಸ್ತಾರೆ. ಆ್ಯಂಡ್ ಈ ಕುಲಶೇಖರ ಮೋಸ್ಟ್ ಪ್ರಾಬಬ್ಲಿ ಆ ರಾಜನ ಮಗ ಆಗಿರ್ಬೋದು, ಅಳಿಯ ಆಗಿರ್ಬೋದು. ಆ್ಯಂಡ್ ಅವನ ಪಿತೂರಿಯಿಂದನೇ ನಮ್ಮ ಬೇರ್ಮೆ ದಂಗೆ ಹೇಳೋದು ಆ್ಯಂಡ್ ಒಂದು ರೆವಲ್ಯೂಷನ್ನ ಆ ರಾಜನ ಮೇಲೆ ಸಾರೋದು ಅಂತ ನನಗನ್ಸುತ್ತೆ. ಲೈಕ್ ಅವರು ಟ್ರೈಲರಲ್ಲಿ ಹೇಳಿದ ಥರನೇ ಇನ್ಮೇಲೆ ನಾವು 1/3 ನಾವು ಸ್ಪೈಸಸ್ನ ತಂದು ಗಡಿಲಿ ಇಡಲ್ಲ ಅಂತ ನಮ್ಮ ರಿಷಬ್ ಶೆಟ್ಟಿಯ ಕ್ಯಾರೆಕ್ಟರ್ ಹೇಳುತ್ತೆ. ಆ್ಯಂಡ್ ಅದರಿಂದನೇ ನಾವು ತಿಳ್ಕೊಬೋದು ನಮ್ಮ ರೆವಲ್ಯೂಷನ್ನ ಮೇನ್ ರೀಸನ್ನೇ ಈ ಸ್ಪೈಸಸ್ ಅಂತ. ಆ್ಯಂಡ್ ಈ ಸ್ಪೈಸಸ್ ಸುತ್ತಾನೆ ಈ ಸ್ಟೋರಿ ರಿವಾಲ್ವ್ ಆಗುತ್ತೆ ಅಂತ. ಆ್ಯಂಡ್ ಈ ಸ್ಟೋರಿ ರಿವಾಲ್ವ್ ಆಗ್ತಾ ನಮ್ಮ ಹೀರೋಗೆ ಒಂದು ಕ್ಯಾರೆಕ್ಟರ್ ಆರ್ಕ್ ಕೂಡ ಬರುತ್ತೆ. ಅಂದರೆ ಸೇಮ್
ಆ ಮೂವಿಯಲ್ಲಿ ಶಿವಂಗೆ ಯಾವ ಥರ ಫಸ್ಟು ಕೇರ್ಲೆಸ್ ಆಗಿ ಆ್ಯಂಡ್ ಎಂಡಿಂಗಲ್ಲಿ ಬರ್ತಾ ಬರ್ತಾ ಅವನೊಬ್ಬ ಲೆಜೆಂಡ್ ಆಗ್ತಾನೋ ಅದೇ ಥರನೇ ಈ ಮೂವಿಯಲ್ಲೂ ಕೂಡ ಬೇರ್ಮೆ ಒಬ್ಬ ಕೇರ್ಲೆಸ್ ಹುಡುಗಿಯಿಂದ ಒಂದು ಲೆಜೆಂಡ್ ಮನುಷ್ಯ ಆಗೋದನ್ನ ತೋರಿಸ್ತಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇದು ಸೇಮ್ ಪ್ರೋಸೆಸ್ ನಡೆಯುತ್ತೆ ಅಂತ ಕೂಡ ನನಗನ್ಸುತ್ತೆ. ಆ್ಯಂಡ್ ಸ್ಟೋರಿಯಲ್ಲಿ ಸ್ವಲ್ಪ ಮಸಾಲ ಇರುತ್ತೆ, ಸ್ವಲ್ಪ ಎಮೋಷನ್ ಕೂಡ ಇರುತ್ತೆ. ಆ್ಯಂಡ್ ನಮ್ಮ ಮೇಯ್ನ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆರ್ಕಿಂದ ಈ ಮೂವಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಫಸ್ಟ್ ಮೂವಿ ಥರ ಇದು ಒಂದು ಕಾಮಿಡಿ ಪಾರ್ಟ್ನ ಎತ್ಕೊಂಡು ಹೋಗುತ್ತಾ ಅಂತ. ಬಿಕಾಸ್ ಫಸ್ಟ್ ಮೂವಿಯಲ್ಲಿ ನಾವು ಲಾಸ್ಟ್ 20 ಮಿನಿಟ್ಸ್ ಏನು ನೋಡ್ತೀವಿ ಆ್ಯಂಡ್ ಡಿವೈನ್ ಪಾರ್ಟ್ಸ್ ಏನು ನೋಡ್ತೀವಿ ಅದನ್ನು ಸೈಡ್ಗಿಟ್ರೆ ಮೂವಿನ ಅರ್ಧದಷ್ಟು ಎತ್ಕೊಂಡು ಹೋಗೋದೆ ಕಾಮಿಡಿ. ಆ್ಯಂಡ್ ಅದರಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇತ್ತು ಕಾಮಿಡಿ ಮಾಡೋಕ್ಕೆ. ನನಗೆ ಇದ್ದಿದ್ದು ಒಂದೇ ಡೌಟ್ ಏನಂದರೆ ಅದೇ ಲೆವೆಲ್ ಕಾಮಿಡಿನ ಈ ಮೂವಿಲೂ ಇವರು ಕ್ಯಾರಿ ಮಾಡ್ತಾರ ಅಂತ. ಆ್ಯಂಡ್ ನಮಗೆ ಒಂದೊಂದು ಸೀನಲ್ಲಿ ನೋಡೋಕೆ ಸಿಗೋ ಥರ ಎಸ್ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಇದು ರಾಕೇಶ್ ಅವರ ಕ್ಯಾರೆಕ್ಟರಿಂದ ಆಗಿರ್ಬೋದು, ಅಥವಾ ನಮ್ಮ ಹೀರೋ ಸೈಡ್ ಕಿಕ್ಸಿಂದ ಆಗಿರ್ಬೋದು, ಅಥವಾ ವಿಲನ್ ಸೈಡ್ ಕಿಕ್ಸಿಂದ ಆಗಿರ್ಬೋದು. ಬಟ್ ಈ ಮೂವಿಲಿ ಒಂದು ಕಾಮಿಡಿ ಪಾರ್ಟ್ಸ್ ಇರೋದಂತೂ ಕನ್ಫರ್ಮ್ ಆಗಿದೆ. ಸೊ ಗೈಸ್, ಆ್ಯಂಡ್ ನಾವು ಟ್ರೈಲರಲ್ಲಿ ಸ್ಟಾರ್ಟಿಂಗ್ ನೋಡ್ದಂಗೆ ಒಂದು ಹುಡುಗ ನಮ್ಮ ಅಪ್ಪ ಇದೇ ಜಾಗದಲ್ಲಿ ಯಾಕೆ ಮಾಯ ಆದ್ರು ಆ್ಯಂಡ್ ಹೇಗೆ ಮಾಯ ಆದ್ರು ಅಂತ ಕೇಳ್ತಾರೆ. ಆ್ಯಂಡ್ ಇದಕ್ಕೆ ಕತೆ ಹೇಳ್ತಾ ಹೇಳ್ತಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಹೇಳುತ್ತೆ, ಆ ಕಾಂತರದ ಒಳಗೆ ಹೋಗ್ಬೇಡ ಅಂತ. ಮೀನ್ಸ್ ಆ ಕಾಡಿನೊಳಗೆ ಹೋಗ್ಬೇಡ, ಆ ಕಾಡಲ್ಲಿ ಒಂದು ಬ್ರಹ್ಮ ರಾಕ್ಷಸ ಬದುಕ್ತಿದೆ ಅಂತ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಇದು ಬ್ರಹ್ಮ ರಾಕ್ಷಸ ಅನ್ನೋದಕ್ಕಿಂತ ಒಂದು ಶಕ್ತಿಯುತ ದೇವರು ಅನ್ಸುತ್ತೆ. ಬಿಕಾಸ್ ನಮ್ಗೆ ಒಂದು ಲೆಗ್ ಶಾಟ್ಸ್ ತೋರಿಸ್ತಾರೆ, ದೈವ ನರ್ತನೆ ಮಾಡ್ತಿರೋದು. ಆ್ಯಂಡ್ ಅದರಲ್ಲಿ ಸರ್ಪ್ರೈಸಿಂಗ್ಲಿ 2 ಕಾಲುಗಳಲ್ಲ 4 ಕಾಲುಗಳು ಕಾಣಿಸುತ್ತೆ. ಆ್ಯಂಡ್ ಫಸ್ಟ್ 2 ಕಾಲು ಪಂಜುರ್ಲಿ ಅವರಾಗಿರ್ಬೋದು ಆ್ಯಂಡ್ ಇನ್ನೆರಡು ಕಾಲು ಗುಳಿಗ ದೈವದು ಅಂತ ನನಗನ್ಸುತ್ತೆ. ಎಸ್ ಗೈಸ್, ಗುಳಿಗ ದೈವದ ಸ್ಟೋರಿ ಕೂಡ ಈ ಮೂವಿಲಿ ನಮ್ಗೆ ನೋಡಕ್ ಸಿಗ್ಬಹುದು. ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟೋರಿ ಆ ದೇವ್ರ ಮೇಲೆ ಬೇಸ್ ಆಗಿದ್ರು ಆಶ್ಚರ್ಯ ಪಡೋ ಅಂತದೇನಿಲ್ಲ. ಬಿಕಾಸ್ ಪಂಜುರ್ಲಿ ಆಗ್ಲಿ ಗುಳಿಗ ಆಗ್ಲಿ ಒಂದೇ ಕ್ಷೇತ್ರದ ದೇವ್ರುಗಳು. ಸೊ ನನಗೆ ಈ ಆಚರಣೆಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ದಿರೋದ್ರಿಂದ ನಾನು ನನ್ನ ಸಿನಿಮಾ ನಾಲೆಡ್ಜ್ ಇಂದ ಈ ಟ್ರೈಲರ್ ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ. ಇಫ್ ನಾನು ಸಮಥಿಂಗ್ ತಪ್ಪಾಗಿ ತಿಳ್ಕೊಂಡಿದ್ರೆ ಅದಕ್ಕೆ ಈಗಲೇ ಸಾರಿ ಕೇಳ್ತೀನಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಇದರ ವಿಜುವಲ್ ಎಫೆಕ್ಟ್ಸ್, VFX ಆಗಲಿ CGI ಶಾರ್ಟ್ಸು ಅಷ್ಟೊಂದಿಲ್ಲ ಅನ್ಸುತ್ತೆ. ಬಿಕಾಸ್ ಇದು ಆಲ್ಮೋಸ್ಟ್ ರಿಯಲ್ ಪ್ಲೇಸಸ್ ಅಲ್ಲಿ ಶೂಟ್ ಆಗಿರೋದ್ರಿಂದ ಅಷ್ಟೊಂದು CGI ವರ್ಕ್ ಯೂಸ್ ಮಾಡಿಲ್ಲ ಅನ್ಸುತ್ತೆ. ಬಟ್ ಇದರಲ್ಲಿ ವಿಜುವಲ್ ಎಫೆಕ್ಟ್ಸು ತುಂಬಾ ಇದೆ. ಲೈಕ್ ಆ ಟೈಗರ್ ಆಗಿರ್ಬೋದು ಆ್ಯಂಡ್ ಆ ಬ್ಲಾಸ್ಟ್ಗಳಾಗಿರ್ಬೋದು, ತುಂಬಾನೇ ವಿಜುವಲ್ ಶಾರ್ಟ್ಸ್ಗಳು ಇರ್ತವೆ ಅಂತ ನನಗನ್ಸುತ್ತೆ. ಆ್ಯಂಡ್ ಟ್ರೈಲರ್ ಅಲ್ಲಿ ತೋರಿಸಿದ ಒಂದೊಂದು ವಿಜುವಲ್ ಶಾರ್ಟ್ಸ್ ಕೂಡ ಅಮೇಜಿಂಗ್ ಆಗಿದೆ. ಆ ಮ್ಯೂಸಿಕ್ ನ ಜೊತೆ ಆ ವಿಜುವಲ್ ಶಾರ್ಟ್ಸ್ ನ ನೋಡ್ತಾ ಇದ್ರೆ ಜೀವನದಲ್ಲಿ ಈ ಮೂವಿ ನೋಡಿದ್ಮೇಲೆ ಇನ್ನೇನು ನೋಡಕ್ಕೆ ಉಳಿಯೋದೇ ಇಲ್ವೇನೋ ಅನ್ನೋ ರೇಂಜ್ಗೆ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಮನಸ್ಪೂರ್ವಕವಾಗಿ ಕೇಳ್ಕೊಂತೀನಿ ಇದು 2000 crore ದಾಟ್ಲಿ ಅಂತ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಟ್ರೈಲರ್ ಬ್ರೇಕ್ ಡೌನ್. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತು ಕಾಂತಾರ ಇಸ್ ಗೋಯಿಂಗ್ ಟು ಬಿ ಅ ಲೆಜೆಂಡರಿ ಮೂವಿ ಅಂತ. ಆ್ಯಂಡ್ ನೀವು ಈ ಮೂವಿಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಥರನೇ ಸಿನಿಫೈಲ್ಸ್ಗಳಿರ್ತಾರಲ್ಲ ಅವ್ರ ಜೊತೆ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಟ್ರೈಲರ್ ಬ್ರೇಕ್ ಡೌನ್ಸ್, ಮೂವಿ ರಿವ್ಯೂಸ್ ಆ್ಯಂಡ್ ಸಿನಿಮಾ ಎಕ್ಸ್ಪ್ಲನೇಷನ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಲೋಕಿ ಸೈನಿಂಗ್ ಆಫ್.